Welcome to Sankalp Learning Solution. Good afternoon, my dear students. So now last class ಅಲ್ಲಿ fourth chapter quadratic equations. So ಈ ಒಂದು ಟಾಪಿಕ್ ಗೆ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡಿದ್ವಿ ಮಕ್ಕಳೇ. 3 ಮಾರ್ಕ್ಸ್ ಕ್ವಶನ್ಸ್ ಗಳು ಒಂದೆರಡು ಕ್ವಶನ್ಸ್ ಅನ್ನ ನೋಡಿದ್ವಿ. ಸೊ ಉಳಿದಿರುವಂತಹ ಕ್ವಶನ್ಸ್ ಅನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ಓಕೆ, ಸೊ ಇನ್ ಒಂದು ಕ್ವಶನ್ ಬಾಕಿ ಉಳಿದಿತ್ತು. So look at the question number 15. The altitude of a right triangle is 7 centimeter less than its base. If the hypotenuse is 13 centimeter, find the other two sides. Okay. So here, ಇವರು ಏನ್ ಮಾಡಿದ್ದಾರೆ, ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೇಕು, ಈಕ್ವೇಶನ್ ಅನ್ನ ಸೆಟ್ ಮಾಡ್ಬೇಕು ಮಕ್ಕಳೇ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ಆಲ್ಟಿಟ್ಯೂಡ್ ಆಫ್ ರೈಟ್ ಟ್ರಯಾಂಗಲ್. ಸೊ ಇದರ ಹೈಟ್ ಓಕೆ ಹೇಗಿದೆ ಅಂತೆ, ರೈಟ್ ಆಂಗಲ್ ಟ್ರಯಾಂಗಲ್ ಇನ ಹೈಟ್ ಹೇಗಿದೆ. ಸೊ ಬೇಸ್ ಇನ್ಕಿಂತ 7 ಸೆಂಟಿಮೀಟರ್ ಲೆಸ್ ಇದೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡೋಣ, ಸೊ ಬೇಸ್ ಬಿ, ಸೊ ಹೈಟ್ ಹೇಗಿದೆ, ಎಚ್ ಹೇಗಿದೆ, ಬೇಸ್ಗಿಂತ 7 ಸೆಂಟಿಮೀಟರ್ ಇದೆ. ಓಕೆ, ಸೊ ಇದು ಹೈಟ್, ಇದು ಬೇಸ್. ಓಕೆ, ಹಾಗೆ ಮತ್ತಿನ್ನೇನ್ ಕೊಟ್ಟಿದ್ದಾರೆ, ಹೈಪೋಟೆನಿಸ್ ಈಸ್ 13 ಸೆಂಟಿಮೀಟರ್. ಓಕೆ, ಸೊ ಹೈಪೋಟೆನಿಸ್ ಏನಿದೆ ಸೆಂಟಿಮೀಟರ್. ಹಾಗಾದ್ರೆ ಇಲ್ಲಿ ನಮ್ಗೆ ಪೈಥಾಗೋರಸ್ ಥಿಯರಮ್ ಗೊತ್ತಿದೆ. ಸೊ ಏನ್ ಹೇಳುತ್ತೆ, ಹೈಪೋಟೆನಿಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನ್ ಹೇಳಿ, ಬಿ ಸ್ಕ್ವೇರ್, ಬೇಸ್ ಸ್ಕ್ವೇರ್, ಅದರ್ ಟು ಸೈಡ್ಸ್ ಇನ ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ ಸಮ್ ಆಫ್ ದಿ ಅದರ್ ಟು ಸೈಡ್ಸ್, ಸೊ ಏನಾಗುತ್ತೆ ಎಚ್ ಸ್ಕ್ವೇರ್. ಸೊ ಇದು ಪೈಥಾಗೋರಸ್ ಥಿಯರಮ್. ಸೊ ಹಿಯರ್ hypotenuse side is 13 square is equal to, so here base b square plus height ಹೇಗಿದೆ, ಬೇಸ್ ಗಿಂತ 7 ಸೆಂಟಿಮೀಟರ್ ಲೆಸ್ ಇದೆ. ಸೊ ಹಾಗಾಗಿ b minus 7 whole square. Okay, so here expand and simplify the equation. So here 13 square is 169 is equal to b square plus a minus b, the whole square form ಅಲ್ಲಿ ಇದೆ. So b square plus 49 plus minus 14b. Okay, so combine like terms. So ಇಲ್ಲಿ ನಾವು like terms ಅನ್ನ ಸೆಪರೇಟ್ ಮಾಡಿದಾಗ, ಸೊ ಇದೇನಾಗುತ್ತೆ, 169 is equal to b square is plus 2b square minus 49b plus 49. Okay, so here 2b square minus 40b, so plus 49 minus 169 ಏನಾಗುತ್ತೆ ಹೇಳಿ, minus 120 is equal to 0. ಸೊ ನಮ್ಗಿಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಸಿಕ್ಕಿದೆ ಮಕ್ಕಳೇ. ಸೊ ಈಗ ಇದನ್ನ ನಾವು ಸಾಲ್ವ್ ಮಾಡಿ ಬಿ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಬೈ ಯೂಸಿಂಗ್ ಸ್ಪ್ಲಿಟಿಂಗ್ ಮೆಥಡ್, ಮಿಡಲ್ ಟರ್ಮ್ ಸ್ಪ್ಲಿಟಿಂಗ್ ಮೆಥಡ್. ಸೊ ಇಲ್ಲಿ 2b ಸ್ಕ್ವೇರ್ ಮೈನಸ್ 14b ಮೈನಸ್ 120 ಈಸ್ ಈಕ್ವಲ್ ಟು 0 ಇದೆ. ಸೊ ಇಲ್ಲಿ ನಾವು ಹೋಲ್ ಎಂಟೈರ್ ಈಕ್ವೇಶನ್ ಅನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, b ಸ್ಕ್ವೇರ್ ಮೈನಸ್ 7b ಮೈನಸ್ 160 is equal to 0 ಆಗುತ್ತೆ. Okay, so factorize the quadratic equation. So here b square minus 7b minus 60 equal to 0. So ಇಲ್ಲಿ ಈ ಒಂದು ಈಕ್ವೇಶನ್ ಅನ್ನ ನಾವು ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ನಾವು ಫ್ಯಾಕ್ಟರೈಸ್ ಮಾಡಬೇಕು. ಸೊ ಇಲ್ಲಿ ಹೇಗಿರ್ಬೇಕು, 60. ಸೊ ಇಲ್ಲಿ 2 numbers that multiplied to minus 60 ಬರ್ತಾ ಇರ್ಬೇಕು. ಸೊ ಅದನ್ನ ಆಡ್ ಆರ್ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮ್ಗೆ ಮಿಡಲ್ ಟರ್ಮ್ ಸಿಗ್ತಾ ಇರ್ಬೇಕು ಮಕ್ಕಳೇ. ಸೊ ಆ ರೀತಿಯಾಗಿ ನಾವು 60 ನ ಸ್ಪ್ಲಿಟ್ ಮಾಡ್ಕೋಬೇಕು. ಸೊ ಯಾವ ರೀತಿ ಆಗುತ್ತೆ, ಬಿ ಸ್ಕ್ವೇರ್ ಮೈನಸ್ 12b ಪ್ಲಸ್ 5b ಮೈನಸ್ 60. ಸೊ ನೋಡಿ 12 5 60, 12 ಮೈನಸ್ 12 ಪ್ಲಸ್ 5 ಏನಾಗುತ್ತೆ ಹೇಳಿ, ಮೈನಸ್ 7 ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು here b square minus 12b, b is common, so b minus 12
plus 5 b minus 12. So 5 12s are 60. So this is equal to 0. So here b minus 12 is common. So in bracket b plus 5 is equal to 0. So here equate to 0. So b minus 12 is equal to 0 or b plus 5 is equal to 0. So here b is equal to ಏನಾಗುತ್ತೆ ಹೇಳಿ plus 12 or b is equal to ಏನಾಗುತ್ತೆ ಹೇಳಿ minus 5 ಆಗುತ್ತೆ. So ಇಲ್ಲಿ sides of a triangle cannot be negative ಅಲ್ವಾ. ಸೊ ಇಲ್ಲಿ b minus 5 ಬಂದಿದೆ, b 12 ಬಂದಿದೆ. ಸೊ ಇಲ್ಲಿ ನೆಗೆಟಿವ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ we must choose the positive values. Thus base b is equal to ಏನಾಗುತ್ತೆ ಹೇಳಿ 12 ಸೆಂಟಿಮೀಟರ್ ಆಯ್ತು. ಸೊ ಈಗ ನೀವು ಆಲ್ಟಿಟ್ಯೂಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಯೂಸಿಂಗ್ ದಿ ವ್ಯಾಲ್ಯೂ ಆಫ್ b. ಸೊ ಹಿಯರ್ b is equal to 12 ಸೆಂಟಿಮೀಟರ್. ಸೊ ಹಿಯರ್ ಆಲ್ಟಿಟ್ಯೂಡ್ ಹೇಗಿದೆ, h is equal to ಬೇಸ್ ಗಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಸೊ h is equal to ಏನಾಗುತ್ತೆ 12 minus 5. ಸಾರಿ 12 minus 7 ಅಲ್ವಾ. So h is equal to ಏನಾಗುತ್ತೆ 12 minus 7 is 5 centimeter. ಹಾಗಾದ್ರೆ the other two sides of the right angle triangle are 12 centimeter and 5 centimeter. Okay. So ಇಲ್ಲಿಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡಿದ್ದೇವೆ ಮಕ್ಕಳೇ. ಸೊ ಈಗ ನಾವು 7th ಟಾಪಿಕ್ ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ಇದರಲ್ಲಿ ಬರುವಂತಹ ಅಂದ್ರೆ ಎಕ್ಸಾಮ್ಸ್ ಅಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಸೊ ಇಲ್ಲಿ ನೀವು ಈ ಒಂದು ಟಾಪಿಕ್ ಗೆ ರಿಲೇಟೆಡ್ ಆಗಿ ಯಾವ ಯಾವ ಟಾಪಿಕ್ಸ್ ಅನ್ನ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಕಾರ್ಟಿಷಿಯನ್ ಸಿಸ್ಟಮ್, ಅದೇ ರೀತಿಯಾಗಿ ದ ಸಿಸ್ಟಮ್ ಬಿಟ್ವೀನ್ 2 ಪಾಯಿಂಟ್ಸ್ ಡಿಸ್ಟೆನ್ಸ್ ಫಾರ್ಮುಲಾವನ್ನ ಕಲ್ತಿದ್ದೀರಾ. ಓಕೆ, ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. ಅದೇ ರೀತಿ ಸೆಕ್ಷನ್ ಫಾರ್ಮುಲಾ ಅಲ್ವಾ. ಸೊ m1 x2 plus m2 x1 divided by m1 plus m2. ಹಾಗೆ m1 y2 plus m2 y1 divided by m1 plus m2. So section formula, midpoint formula, x1 plus x2 divided by 2, y1 plus y2 divided by 2. So ಇದಿಷ್ಟು ಪಾಯಿಂಟ್ಸ್ ಅನ್ನ ನೀವು ಈ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ತಿಳ್ಕೊಂಡಿದ್ದೀರಾ ಮಕ್ಕಳೇ. ಹಾಗಾದ್ರೆ ನಿಮ್ಗೆ ಇಲ್ಲಿ ಇಷ್ಟನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಈ ಫಾರ್ಮುಲಾಗೆ ರಿಲೇಟೆಡ್ ಆಗಿ ನಿಮ್ಗೆ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಹಾಗಾದ್ರೆ ಇಲ್ಲಿ ಈ ಒಂದು ಟಾಪಿಕ್ ಗೆ ರಿಲೇಟೆಡ್ ಆಗಿ ನಿಮ್ಗೆ 1 ಮಾರ್ಕ್ಸಿನ ಕ್ವಶನ್ ಬರುತ್ತೆ. ಮಲ್ಟಿಪಲ್ ಚಾಯ್ಸ್ ಕೇಳ್ಬೋದು, ಇಲ್ಲ 1 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಅಂಡ್ 2 ಮಾರ್ಕ್ಸ್ ಕ್ವಶನ್ಸ್ 1 ಬರುತ್ತೆ, ಹಾಗೆ 3 ಮಾರ್ಕ್ಸ್ ಕ್ವಶನ್ಸ್ 1 ಬರುತ್ತೆ ಮಕ್ಕಳೇ. ಟೋಟಲ್ ಆಗಿ 3 ಕ್ವಶನ್ಸ್ ಬರ್ತಾ ಇರತ್ತೆ. ಓಕೆ, ಸೊ 3 ಕ್ವಶನ್ ಕವರ್ ಆಗತ್ತೆ. ಇಲ್ಲಿ ಟೋಟಲ್ ಆಗಿ ಮಾರ್ಕ್ಸ್ ಎಷ್ಟು ಬರುತ್ತೆ ಮಕ್ಕಳೇ, 6 ಮಾರ್ಕ್ಸ್ ಕವರ್ ಆಗ್ತಾ ಇರತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಯಾವ್ಯಾವ ರೀತಿಯ ಕ್ವಶನ್ಸ್ ಅನ್ನ ಕೇಳ್ಬೋದು. ಲುಕ್ ಅಟ್ ದಿ ಕ್ವಶನ್ ನಂಬರ್ 1. ಸೊ ದ perpendicular drawn from the point P of -4, -5 intersects the x-axis at the point Q. Then the coordinates of the point Q are A 0, -4, B -4, 0, C -5, 0, D 0, -5. Okay. So ಇಲ್ಲಿ ನಾವು when a perpendicular is drawn from a point P of x to the x-axis. So ಏನಾಗುತ್ತೆ ಇಲ್ಲಿ x-axis ಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದಾಗ ಸೊ y ಕೋಆರ್ಡಿನೇಟ್ ಆಗಿರುತ್ತೆ ಮಕ್ಕಳೇ 0 ಆಗಿರುತ್ತೆ. ಓಕೆ, ಸೊ ಯಾವಾಗ್ಲೂ 0 ಆಗಿರುತ್ತೆ. ಸೊ ಇಲ್ಲಿ ಪಾಯಿಂಟ್ P ಏನಿದೆ -4, -5 ಇದೆ. ಸೊ ಅಂದ್ರೆ ಇಲ್ಲಿ ನೆಗೆಟಿವ್ ಕೋಆರ್ಡಿನೇಟ್ಸ್ ಯಾವ್ದಾಯ್ತು, ಇಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಅಲ್ವಾ. ಸೊ ಇಲ್ಲಿ -3, 4, -5. ಸೊ ಇಲ್ಲಿ ಬರುತ್ತೆ. ಸೊ ಇದು ಪಾಯಿಂಟ್ P. ಸೊ ಈ ಪಾಯಿಂಟ್ P ಇಂದ ನಾವು ಎಕ್ಸ್ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದಾಗ ಸೊ ಇಲ್ಲಿ ಪಾಯಿಂಟ್ Q ಏನಾಗುತ್ತೆ ಮಕ್ಕಳೇ -4, 0. ಸೊ ಇಲ್ಲಿ y ಕೋಆರ್ಡಿನೇಟ್ಸ್ ಏನಿರುತ್ತೆ ಮಕ್ಕಳೇ 0 ಆಗಿರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಏನಾಯ್ತು ಹೇಳಿ, ದ ಪರ್ಪೆಂಡಿಕ್ಯುಲರ್
intersect the x-axis at point Q. So the coordinates of Q are ಏನಿರುತ್ತೆ ಮಕ್ಕಳೇ -4,0. ಓಕೆ, ಸೊ ಬಿ ಇಸ್ ದಿ ಕರೆಕ್ಟ್ ಆಪ್ಷನ್ ಆಗತ್ತೆ. ಅದೇ y coordinates ಆದ್ರೆ x0 ಇರುತ್ತೆ. ಓಕೆ, next question. Look at the question number 2. In what ratio does the point -4,6 divide the line segment joining the points A -6, 10, B 3, -8. Here A 1:7, B 2:7, C 7:2, D again 7:2. ಓಕೆ, ಸೊ ಇಲ್ಲಿ ನಾವು ಇವುಗಳ ರೇಷಿಯೋನ ಹೇಳಬೇಕು. ಯಾವ ಫಾರ್ಮುಲಾವನ್ನ ಯೂಸ್ ಮಾಡಬೇಕಾಗತ್ತೆ? ಸೆಕ್ಷನ್ ಫಾರ್ಮುಲಾ. ಓಕೆ, ಸೊ here the section formula state that if a point P of xy divides the lines joining point A x1 y1 and B x2 y2 in the ratio m1 ratio m2. So then the coordinates of point P are given by P of xy is equal to in ಹೇಳಿ m1 x2 plus m2 x1 divided by m1 plus m2, comma m1 y2 plus m2 y1 divided by m1 plus m2. Okay, so ಇಲ್ಲಿ ನೀವು x1 y1 ಇಲ್ಲಿ ನೀವು ಕೋಆರ್ಡಿನೇಟ್ಸ್ ಇಲ್ಲಿ ಇದರ ರೇಷಿಯೋವನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ, ಸೊ ನೀವು ಇಲ್ಲಿ ಎಕ್ಸ್ ಅನ್ನಾದ್ರೂ ತಗೊಳ್ಬಹುದು, ಇಲ್ಲ y ಕೋಆರ್ಡಿನೇಟ್ಸ್ ಅನ್ನಾದ್ರೂ ಈಕ್ವೇಟ್ ಮಾಡ್ಕೊಂಡು ಇವುಗಳ ರೇಷಿಯೋವನ್ನ ಫೈಂಡ್ ಔಟ್ ಮಾಡಬಹುದು ಮಕ್ಕಳೇ. ಸೊ ಹಿಯರ್ ಸಾಲ್ವ್ ಯೂಸಿಂಗ್ ಎಕ್ಸ್ ಕೋಆರ್ಡಿನೇಟ್ಸ್. ನಾವಿಲ್ಲಿ ಎಕ್ಸ್ ಕೋಆರ್ಡಿನೇಟ್ ಅನ್ನ ತಗೊಂಡು ಸಾಲ್ವ್ ಮಾಡೋಣ. ಸೊ ಯೂಸಿಂಗ್ ಎಕ್ಸ್ ಕೋಆರ್ಡಿನೇಟ್ಸ್, so here x is -4 is equal to, so only x coordinates. So idenagate equal to m1 x2 is 3 plus m2 x1 is -6 divided by m1 plus m2. So here -4, so cross multiply m1 plus m2. So this is equal to 3m1 plus minus 6m2 ಆಗುತ್ತೆ. Okay, so -4m1 plus minus 4m2. So this is equal to 3m1 minus 6m2. So like terms ಅನ್ನ separate ಮಾಡಿದ್ರೆ, so ಏನಾಗುತ್ತೆ -4m1 minus 3m1. Okay, so this is equal to -6m2 plus 4m2. Okay, so -4m1 minus 3m1 is equal to, so -7m1 is equal to -6m2 plus 4m2 is -2m2 ಆಗುತ್ತೆ. ಸೊ ಇದರ ರೇಷಿಯೋ ಅನ್ನ ನೋಡ್ಬೇಕಲ್ವಾ. ಸೊ m1 by m2 is equal to ಏನಾಗುತ್ತೆ -2 divided by -7. So minus cancels. So m1 by m2 is equal to in ಹೇಳಿ 2 by 7. So the ratio m1 ratio m2 is 2:7 ಆಗುತ್ತೆ. Okay, so the correct option is B. Okay, so 2:7. So, ನೀವು y ಕೋಆರ್ಡಿನೇಟ್ಸ್ ಅನ್ನ ತಗೊಂಡು ಕೂಡ ಸಾಲ್ವ್ ಮಾಡಬಹುದು. ಸೊ ಸೇಮ್ ಆನ್ಸರೇ ಬರುತ್ತೆ ಮಕ್ಕಳೇ. Next question. Look at the question number 3.
if the center of the circle whose diameter is AB is A is 2 comma minus 3 and B is 1 comma 4, then find the coordinates of point A. So here circle whose diameter, if the center of the circle whose diameter is AB is 2 comma minus 3 and B is 1 comma 4. So here this is the center. So here the diameter A and B. Okay, so here B is 1 comma 4 and this is the center. AB is 2 comma minus 3. So we have to find the coordinates of the point A. Okay. So ಇಲ್ಲಿ ನಾವೇನ್ ಮಾಡೋಣ, ಮಿಡ್ ಪಾಯಿಂಟ್ ಫಾರ್ಮುಲಾವನ್ನ ಯೂಸ್ ಮಾಡೋಣ ಮಕ್ಕಳು. ಓಕೆ. ಸೊ ಹಿಯರ್ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ A is x, y ಅಂತ ತಗೊಳ್ಳೋಣ. ಸೊ ಹಿಯರ್ A is x, y and center, so center O or AB, center of the is 2 comma minus 3 and B is 1 comma 4. Okay. So in the midpoint formula. So midpoint formula is P of x comma y. This is equal to x1 plus x2 divided by 2 comma y1 plus y2 divided by 2. Okay. So here for x coordinate ಏನಾಗುತ್ತೆ, 2 is equal to x1 is x plus x2 is 1 divided by 2. So ಏನಾಗುತ್ತೆ, x plus 1 is equal to 4. So x is equal to ಏನಾಗುತ್ತೆ 3. Okay. So for the y coordinates, minus 3 is equal to y1 plus y2 divided by 2. Here y plus 4 divided by 2. So minus 6 is equal to y plus 4. So y is equal to ಏನಾಗುತ್ತೆ ಹೇಳಿ, minus 6 minus 4. So this is equal to minus 10 ಆಗುತ್ತೆ. Okay. So ಇಲ್ಲಿ ನಮಗೆ x coordinates 3, y is minus 10. Okay. So ಇದು a coordinates ಆಯ್ತು ಮಕ್ಕಳೇ. ಸೊ ಇಲ್ಲಿ ನಾವು ಮಿಡ್ ಪಾಯಿಂಟ್ ಫಾರ್ಮುಲಾವನ್ನ ಯೂಸ್ ಮಾಡಿ a coordinates ಅನ್ನ ಫೈಂಡ್ ಔಟ್ ಮಾಡಿದ್ದೇವೆ. ಸೊ ಯಾಕಂದ್ರೆ ಇಲ್ಲಿ ಈ ಡಯಾಮೀಟರ್, ಸೊ ಇಲ್ಲಿ ಈ ಒಂದು ಸರ್ಕಲಿನ ಡಯಾಮೀಟರ್ ಇದರ ಡಿಸ್ಟೆನ್ಸ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾ ಎಕ್ಸಾಕ್ಟ್ ಆಗಿ ಸೆಂಟರ್ ಅಲ್ವಾ. ಸೊ ಎ ಬಿ ಏನ್ ಹೇಳಿ ಸೆಂಟರ್ ಅಲ್ಲಿ ಇರೋದ್ರಿಂದ ಆ ಕಡೆ ಓ ಎ ಮತ್ತು ಒ ಬಿ ಗಳು ಏನ್ ಹೇಳಿ ರೇಡಿಯಸ್. ಸೊ ಎಕ್ಸಾಕ್ಟ್ ಮಿಡ್ ಪಾಯಿಂಟ್ ಅಲ್ವಾ. ಹಾಗಾಗಿ ಇಲ್ಲಿ ನಾವು ಮಿಡ್ ಪಾಯಿಂಟ್ ಫಾರ್ಮುಲಾವನ್ನ ಯೂಸ್ ಮಾಡಿ ಎ ಕೋಆರ್ಡಿನೇಟ್ಸ್ ಇನ ಪಾಯಿಂಟ್ಸ್ ಅನ್ನ ಹೇಳಿದ್ದೇವೆ ಮಕ್ಕಳೇ. ಓಕೆ. ಸೊ ಹಿಯರ್ the coordinates of the points A are 3 comma minus 10. Okay. Next question. Look at the question number. Look at the question number
4. Find the distance from the origin to the point P of AB. So here the origin O has coordinates x1, y1. So this is equal to any origin. So ಏನಾಗುತ್ತೆ 0, 0 ಆಗುತ್ತೆ. And the point P is x2, y2. So this is equal to a, b. Alba. So here apply the distance formula. So here the distance d between 2 points is given by the formula t is equal to square root of x2 minus x1 whole square plus y2 minus y1 whole square. So substitute and simplify this. So t is equal to square root of here x2 is a minus 0 whole square plus y2 b minus origin b 0 whole square. So this is equal to square root of a square plus b square. Okay. So the distance from the origin to the point P of AB is square root of a square plus b square. Okay. So distance from the origin to the point 4, 3, 5, 3. So ಈ ರೀತಿ ಎಲ್ಲ ಕೊಟ್ಟಾಗ ನೀವೇನ್ ಮಾಡ್ಬೋದು, ಡೈರೆಕ್ಟ್ ಈ ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ಬೋದು ಮಕ್ಕಳೇ. ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಓಕೆ. ಸೊ ನೀವು x2 ಮೈನಸ್ x1 ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿ ಇದನ್ನ ಮಾಡೋಕ್ಕಿಂತ ಡೈರೆಕ್ಟ್ ಆಗಿ ಒರಿಜಿನ್ ಇದ್ದಾಗ ಫಾರ್ಮುಲಾ ಏನಿರುತ್ತೆ ಹೇಳಿ, ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಆಗಿರುತ್ತೆ. ಓಕೆ. ಡೈರೆಕ್ಟ್ ಆಗಿ ನೀವು x ಕೋಆರ್ಡಿನೇಟ್ y ಕೋಆರ್ಡಿನೇಟ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಕೂಡ ಆನ್ಸರ್ ಅನ್ನ ತಗೊಳ್ಬಹುದು. Next question. Look at the question number 5. Write the coordinates of the point P which divides the line segment joining the points A x1, y1 and B x2, y2 internally in the ratio 1:1. Okay. So ಇದು ಹೇಗೆ ಡಿವೈಡ್ ಮಾಡ್ತಾ ಇದೆ, 1:1 ಅಲ್ಲಿ ಡಿವೈಡ್ ಮಾಡ್ತಾ ಇದೆ ಮಕ್ಕಳೇ. So here the coordinates of the point A x1, y1, B x2, y2. Okay. So internally in the ratio m1 ratio m2 is equal to in ಹೇಳಿ 1:1. Okay. So here formula P of xy. Okay. Section formula. So this is equal to m1 x2 plus m2 x1 divided by m1 plus m2 and m1 y2 plus m2 y1 divided by m1 plus m2. Okay. So substitute these values. So this is equal to m1 is 1 into x2 plus m2 is 1 into x1 divided by 1 plus 1, comma, here m1 is 1 into y2 plus 1 into y1 divided by 1 plus 1. Okay. So this is equal to x2 plus x1 divided by 2. So y1 plus or y2 plus y1. So both are same. This is equal to y1 plus y2 divided by 2. So this is P of xy. So okay, this formula represents the midpoint of the line segment AB. Okay. x1 plus x2 divided by 2, y1 plus y2 divided by 2. Okay. Next question. Look at the question number 6. Find the coordinates of the point which divides the line segment joining the points 1, 6 and 4, 3 in the ratio
1:2 internally. So here the given points are 1, x1, y1 is 1,6 and x2, y2 is 4,3 and m1:m2 is 1:2. Okay. So here we have to find P of xy. So by applying the section formula for internal division. So what is P of xy is equal to m1 x2 plus m2 x1 divided by m1 plus m2, comma m1 y2 plus m2 y1 divided by m1 plus m2. Okay. Substitute the given values into the formula to find the coordinates P of xy. So separate ಆಗಿ ಕೂಡ ನೀವು ಇದನ್ನ solve ಮಾಡಬಹುದು. So x is equal to, so here m1 is 1, x2 is 4 plus m2 is 2, 1 divided by 1 plus 2. So this is equal to 4 plus 2 divided by 3. So this is equal to 6 by 3 is equal to 2. So similarly y is equal to m1 y2 plus m2 y1 is 6. Here 1 into 3 and 6. Okay. Divided by 1 plus 2. So this is equal to 3 plus 12 divided by 3. So this is equal to 15 divided by 3 is equal to 5. Okay. 3 ones are 3 5s are. So the coordinates of the points are so the coordinates of the points are 2, 5. Okay, so plus 5. Okay. Next question. Look at the question number 7. Find the coordinates of the center of the circle through the points A minus 3, 0, B 0, 2 and C 0, minus 3. Okay. So diagram ಅನ್ನು ನೋಡಿ. A, B, C 3 points ಇದೆ. ಎಲ್ಲಿಂದ ಹೋಗಿದೆ? ಸೆಂಟರ್ ಇಂದ ಹೋಗಿದೆ. ನಾವೀಗ ಸೆಂಟರ್ ಆಫ್ ದಿ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಮಕ್ಕಳೇ. ಹಾಗಾದ್ರೆ ಇಲ್ಲಿ OB, OC ಮತ್ತು OA ಏನ್ ಹೇಳಿ ರೇಡಿಯಸ್ ಅಲ್ವಾ, ಅಂದ್ರೆ ಇದರ ಲೆಂತ್ ಏನಿರುತ್ತೆ ಹೇಳಿ ಈಕ್ವಲ್ ಇರುತ್ತೆ. ಹಾಗಾದ್ರೆ ನಾವೇನ್ ಹೇಳ್ಬೋದು, OA ಈಕ್ವಲ್ ಟು OB ಈಕ್ವಲ್ ಟು OC ಅಂತ ಹೇಳ್ಬೋದು ಅಲ್ವಾ. ಸೊ ಇಲ್ಲಿ ನಾವು OA ಈಕ್ವಲ್ ಟು OB ಅಂತ ತಗೊಳ್ಳೋಣ. ಸೊ OA ಈಸ್ ಈಕ್ವಲ್ ಟು OB. ಓಕೆ. ಸೊ ಇಲ್ಲಿ ಇದರ ಡಿಸ್ಟೆನ್ಸ್ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ OA ಏನ್ ಹೇಳಿ x2 minus x1 whole square plus y2 minus y1 whole square. ಸೊ ಇಲ್ಲಿ ಏನಾಗುತ್ತೆ, x plus 3 whole square. So ನೋಡಿ OA x2 minus x1. x1 is minus 3. So minus minus plus ಆಯ್ತು. Okay. So x plus 3 the whole square plus y square is equal to again OB square. So OB distance x2 minus x1 whole square plus y2 minus y1 whole square. So ಇಲ್ಲಿ y square ಅಷ್ಟೇ ಯಾಕೆ ಬರ್ತಿದ್ದೇನೆ ಅಂದ್ರೆ ಇಲ್ಲಿ y coordinate 0 ಇದೆ ಅಲ್ವಾ. ಸೊ ನೋಡಿ ಎ ಅಲ್ಲಿ y ಕೋಆರ್ಡಿನೇಟ್ 0 ಇದೆ, ಹಾಗಾಗಿ y ಸ್ಕ್ವೇರ್ ಅಷ್ಟೇ ಆಯ್ತು. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳೇ, ಎಕ್ಸ್ ಸ್ಕ್ವೇರ್ ಪ್ಲಸ್ y minus 2 whole square ಆಗುತ್ತೆ. ಓಕೆ. ಸೊ ಸಿಂಪ್ಲಿಫೈ ದಿಸ್, ಎಕ್ಸ್ ಪ್ಲಸ್ 3 whole square ಏನ್ ಹೇಳಿ a plus b the whole square. ಸೊ ಎಕ್ಸ್ ಸ್ಕ್ವೇರ್ plus 9 plus 6x plus y square. Okay. So this is equal to x square plus y square plus 4 minus 2 2s are 4 into y. Okay. 4y ಆಗುತ್ತೆ. So ಇಲ್ಲಿ both side x square y square ಇದೆ. So cancel ಆಗುತ್ತೆ. Okay. So ಅಥವಾ ನೋಡಿ ಲೆಫ್ಟ್ ಸೈಡ್ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಯ್ತು. ಸೊ ಕ್ಯಾನ್ಸಲ್. ಡೈರೆಕ್ಟ್ ಆಗಿ ನಾನು ಇಲ್ಲಿ ಕ್ಯಾನ್ಸಲ್ ಮಾಡಿದ್ದೇನೆ ಮಕ್ಕಳೇ. ಸೊ ಇದೇನಾಗುತ್ತೆ, 9 plus 6x is equal to 4 minus
4y. Okay, so 6x plus 4y is equal to 4 minus 9. So 6x plus 4y is equal to ಏನು ಹೇಳಿ plus 4 minus 9 ಏನಾಗುತ್ತೆ ಹೇಳಿ minus 5 ಆಗುತ್ತೆ. So take this as equation number 1. Okay, so next ಏನ್ ಮಾಡೋಣ ನಾವು OB is equal to OC ಅಂತ ತಗೊಳ್ಳೋಣ. So OB distance is equal to OC ಯಾಕಂದ್ರೆ ಇದು radius. Okay, so again using distance formula, so ಏನಾಗುತ್ತೆ x2 minus x1 whole square plus y2 minus y1 whole square. So here this is x square plus y minus 2 whole square is equal to 2 whole square. OC is x square y plus 3 whole square. Okay, x square plus y plus 3 whole square ಆಗುತ್ತೆ. Okay, so simplify this. X square plus y square, a minus b the whole square, y square plus 4 minus 4y is equal to x square plus y square plus 9 plus 6y ಆಗುತ್ತೆ. Okay, so ಇಲ್ಲೂ ಕೂಡ x square cancel ಆಗುತ್ತೆ, y square cancel ಆಗುತ್ತೆ. So here 4 minus 4y is equal to 9 plus 6y. Okay, so here 4 minus 9 like terms are separate. So ಇಲ್ಲಿ 6y. Okay, one second. So 6y plus 4y. Okay, so minus ಇದ್ದಿದ್ದು right side ಹೋದಾಗ plus 4y ಆಗುತ್ತೆ. So 4 minus 9 is minus 5 is equal to 6y plus 4y is 10y. So y is equal to ಏನಾಗುತ್ತೆ minus 5 divided by 10. So 5 ones are 5 twos are. So y is equal to ಏನು ಹೇಳಿ minus 1 by 2 ಬರುತ್ತೆ ಮಕ್ಕಳು. ಓಕೆ, ಸೊ ಈ y ಅನ್ನ ನಾವು ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ y in equation 1. So ಏನು ಹೇಳುತ್ತೆ equation 1? 6x plus 4y is equal to minus 5. So 6x plus 4y is equal to minus 5. Here 6x plus 4 into minus y is minus 1 by 2. So this is equal to minus 5. So 6x is equal to ಏನು ಹೇಳಿ 2 ones are 2 twos are plus minus 2 is equal to minus 5. So 6x is equal to minus 5 plus 2. So 6x is equal to minus 5 plus 2 is minus 3. So x is equal to ಏನಾಗುತ್ತೆ ಹೇಳಿ minus 1 by 2 ಆಗುತ್ತೆ. Okay, so here x is minus 1 by 2, y is minus 1 by 2. ಹಾಗಾದ್ರೆ ಇಲ್ಲಿ center of coordinates ಏನಾಗುತ್ತೆ ಮಕ್ಕಳೇ minus 1 by 2, minus 1 by 2. Okay, so hence the proof. Next question. Look at the question number 8. If the distance between the points P of 2, minus 3 and Q 10, y is 10 units, then find the value of y. So here the distance D between 2 points x1, y1 and x2, y2 is given by the formula T is equal to ಏನು ಹೇಳಿ square root of x2 minus x1 whole square plus y2 minus y1 whole square ಅಲ್ವಾ. ಸೊ ಹಿಯರ್ ಇಲ್ಲಿ ನಮಗೆ ಕೊಟ್ಟಿರೋದೇನು p of x1, y1 ಅನ್ನ ಕೊಟ್ಟಿದ್ದಾರೆ. ಎಷ್ಟಿದೆ 2, minus 3 ಇದೆ. ಹಾಗೆ q x2, y2 ಅನ್ನ ಕೊಟ್ಟಿದ್ದಾರೆ. ಏನಿದೆ 10, y ಇದೆ. ಅದೇ ರೀತಿಯಾಗಿ ಎಷ್ಟಿದೆ ಅಂತ ಅದು 10 ಯೂನಿಟ್ಸ್ ಇದೆ. ಸೊ ಡಿಸ್ಟೆನ್ಸ್ ಎಷ್ಟಿದೆ 10 ಯೂನಿಟ್ಸ್ ಇದೆ ಮಕ್ಕಳೇ. ಓಕೆ, ಸಬ್ಸ್ಟಿಟ್ಯೂಟ್ ಇಸ್ ಗಿವನ್ ವ್ಯಾಲ್ಯೂಸ್ ಇನ್ ಟು ದಿ ಫಾರ್ಮುಲಾ.
ಸೊ ಏನಾಗುತ್ತೆ 10 is equal to square root of here 10 minus 2 whole square, x2 minus x1 whole square, plus y2 is y minus minus of minus 3 bracket anna tagoli whole square. Okay, so here 10 is equal to square root of 10 minus 2 is 8 whole square plus y minus minus plus y plus 3 whole square ಆಗುತ್ತೆ. Okay, so ಈಗ ನಾವು y ಅನ್ನ ಸಾಲ್ವ್ ಮಾಡಬೇಕು. So here 10 is equal to square root of 8 8 so 64 plus y plus 3 whole square ಆಗುತ್ತೆ. ಓಕೆ, ಸೊ ಈಗ ಎರಡು ಕಡೆ ನಾವು ಸ್ಕ್ವೇರ್ ಮಾಡೋಣ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಏನಾಗುತ್ತೆ 100 is equal to ಏನಾಗುತ್ತೆ 64 plus y plus 3 whole square. ಓಕೆ, ಸೊ ಸ್ಕ್ವೇರ್ ರೂಟ್ ಹೋಗುತ್ತೆ. ಸೊ ಇಲ್ಲಿ ಸ್ಕ್ವೇರ್ ಆದಾಗ 100 10 ಸ್ಕ್ವೇರ್ ಏನಾಗುತ್ತೆ ಮಕ್ಕಳೇ 100 ಆಗುತ್ತೆ. ಓಕೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ y plus 3 whole square is equal to just ಇದನ್ನ ಲೆಫ್ಟ್ ಸೈಡ್ ತಗೊಂಡಿದ್ದೇನೆ. ಸೊ 100 minus 64. ಓಕೆ, ಸೊ ಇಲ್ಲಾಂದ್ರೆ ಎರಡೂ ಕಡೆ ನೀವು 64 ಇಂದ ಸಬ್ಸ್ಟ್ರಾಕ್ಟ್ ಮಾಡಿ. ಸೊ ಆಗ ಏನ್ ಬರುತ್ತೆ y plus 3 whole square is equal to 100 minus 64 ಆಗುತ್ತೆ. ಸೊ y plus 3 whole square is equal to ಏನ್ ಹೇಳಿ 100 minus 64 is equal to 36 ಆಗುತ್ತೆ ಮಕ್ಕಳು. ಸೊ ಇಲ್ಲಿ ನಾವು ಏನ್ ಮಾಡೋಣ, ಟೇಕ್ ದಿ ಸ್ಕ್ವೇರ್ ರೂಟ್ಸ್ ಆಫ್ ಬೋತ್ ಸೈಡ್. ಮತ್ತೆ ಇಲ್ಲಿ ಸ್ಕ್ವೇರ್ ರೂಟ್ಸ್ ಮಾಡಿದಾಗ ಸೊ ಇದೇನಾಗುತ್ತೆ second. So y plus 3 is equal to ಏನಾಗುತ್ತೆ plus or minus square root of 36, square root on both sides. So here 5 plus 3 is equal to ಏನಾಗುತ್ತೆ plus or minus 6 ಆಗುತ್ತೆ. Okay, so this gives two possible equations for y. Okay, so here y plus 3 is equal to 6 or y plus 3 is equal to minus 6. So here y plus 3 is equal to 6 ಆದಾಗ y ಏನಾಗುತ್ತೆ ಹೇಳಿ 6 minus 3 is equal to, so here y is equal to 3 ಆಗುತ್ತೆ. ಅದೇ y plus 3 is equal to minus 6 ಆದಾಗ so y is equal to minus 6 minus 3. So y is equal to minus 9 ಆಗುತ್ತೆ. Okay, so the possible values for y are 3 or minus 9 ಆಗುತ್ತೆ ಮಕ್ಕಳೇ. ಓಕೆ, ಸೊ ಫಸ್ಟ್ ಏನ್ ಮಾಡಿದ್ದೇವೆ ನಾವು ಡಿಸ್ಟೆನ್ಸ್ ಫಾರ್ಮುಲಾದಿಂದ ಇದನ್ನ ಸಾಲ್ವ್ ಮಾಡಿದ್ದೇವೆ. ಓಕೆ, ಸೊ ಇಲ್ಲಿ ನೀವು 100 is equal to 64 plus 5 plus 3 whole square ಇದೆ. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿದೀರಾ. ಸೊ ಇಲ್ಲಿ ನೀವು ಸ್ಕ್ವೇರ್ ರೂಟ್ ಅನ್ನ ತಗೊಳ್ಬೇಕು. y plus 3 the whole square is equal to 36 ಬಂದಿದೆ ಅಲ್ವಾ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಮಾಡಿದಾಗ ಏನಾಯ್ತು y plus 3 is equal to square root of 36 plus or minus. ಓಕೆ, ಸೊ ಹಾಗಾಗಿ ಇಲ್ಲಿ y plus 3 ಗೆ ಎರಡು ಪಾಸಿಬಲ್ ವ್ಯಾಲ್ಯೂಸ್ ಬಂದಿದೆ, ಪ್ಲಸ್ 6 ಮೈನಸ್ 6. ಓಕೆ, ಸೊ ಪ್ಲಸ್ 6 ಆದಾಗ y ವ್ಯಾಲ್ಯೂ ಏನಾಗುತ್ತೆ 3 ಆಗುತ್ತೆ, ಮೈನಸ್ 6 ಆದಾಗ y ವ್ಯಾಲ್ಯೂ ಏನಾಗಿದೆ ಮಕ್ಕಳೇ ಮೈನಸ್ 9 ಆಗಿದೆ. ಓಕೆ, next question, look at the question number 9. Find the coordinates find the coordinates of the points which divides the line segment joining the points 1,6 and 4,3 in the ratio 3:1 internally. Okay, so ಇಲ್ಲಿ ನಮಗೆ ಪಾಯಿಂಟ್ಸ್ ಏನು x1, y1 ಏನಿದೆ 1,6 ಹಾಗೆ x2, y2 ಏನಿದೆ ಮಕ್ಕಳೇ 4,3. ಸೊ m1, m2 ನ ಅನುಪಾತವನ್ನ ಕೊಟ್ಟಿದ್ದಾರೆ. ನಾವಿಲ್ಲಿ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು by using section formula. So here section formula
P of xy is equal to m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಓಕೆ, ಸೊ ನೋಡಿ ಸೆಕ್ಷನ್ ಫಾರ್ಮುಲಾದ ಮೇಲೆ ಕ್ವಶನ್ಸ್ ಇರುತ್ತೆ, ಮ್ಯಾಕ್ಸಿಮಮ್ ಕ್ವಶನ್ ಕೇಳಿರ್ತಾರೆ ಮಕ್ಕಳೇ. ಸೊ ಇಲ್ಲಿ ಕೆಲವೊಂದು ಟೈಮಲ್ಲಿ ರೇಷಿಯೋನ ಕೊಟ್ಟಿರ್ತಾರೆ, x1 x2 ಹಾಗೆ y1 y2ಗಳನ್ನ ಕೊಟ್ಟಿರ್ತಾರೆ. ಸೊ ನೀವು ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಕೆಲವೊಂದು ಟೈಮಲ್ಲಿ ಪಿ ಆಫ್ ಎಕ್ಸ್ ವೈ ಅನ್ನ ಕೊಟ್ಟಿರ್ತಾರೆ, m1 m2 ಇವುಗಳ ರೇಷಿಯೋ ಅನ್ನು ಕೂಡ ನಾವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ ಮಕ್ಕಳೇ. ಓಕೆ, ಸೊ ಇಲ್ಲಿ ಒಂದ್ ಪ್ರಶ್ನೆಯಲ್ಲಿ ಎರಡು ರೀತಿಯಲ್ಲೂ ಕೂಡ ನಿಮ್ಗೆ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಎರಡು ರೀತಿಯಲ್ಲೂ ಕೂಡ ನೀವು ಯೋಚನೆ ಮಾಡಿ ಇದರ ಸೊಲ್ಯೂಷನ್ ಅನ್ನ ಕಂಡು ಹಿಡ್ಕೊಳ್ಬೇಕು ಮಕ್ಕಳೇ. ಓಕೆ, ಸೊ ಆಲ್ರೆಡಿ ನಾನಿಲ್ಲಿ ಈ ರೀತಿಯ ಪ್ರಶ್ನೆಗಳನ್ನ ನೋಡಿದ್ದೇನೆ. ಸೊ ಇದನ್ನ ನೀವು ಹೋಮ್ವರ್ಕ್ ಆಗಿ ತಗೊಂಡು ಇದನ್ನ ಸಾಲ್ವ್ ಮಾಡಿ ಮಕ್ಕಳೇ. ಓಕೆ, ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಇನ್ನು ಉಳಿದಿರುವಂತಹ ಲೆಕ್ಕಗಳನ್ನ ಅಂದ್ರೆ ಈ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ 3 ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳ್ಬೋದು ಇನ್ನು ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೇನೆ ಮಕ್ಕಳೇ. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು.